creative. That was my some thinking unique and so here are you able to see the text which I have mentioned? Ability to generate original, right? Not the copy one. Ability to generate original and useful. Okay, it should be original and it should be useful. So thinking creative. Okay, are you guys getting me? Are you understanding? Yes. Now the smartphones, self-driving cars, ಮತ್ತೇನೆ ಸೆಲ್ಫ್ ಡ್ರೈವಿಂಗ್ ಕಾರ್ಸ್ ಮತ್ತೆ ಅಲ್ಲವದು ಪ್ರಾಡಕ್ಟ್ಸ್ ಆಸ್ ಅ ಪ್ರಾಡಕ್ಟ್ ಇನೋವೇಷನ್ ನಾಗ ಏನೇನ್ ಬರ್ತಾವ ಇಷ್ಟ ಬರ್ತಾವ ಅಂದ್ರೆ ಸ್ಮಾರ್ಟ್ ಫೋನ್ಸ್ ಅಡ್ವಾನ್ಸ್ AI ಫೀಚರ್ ಸ್ಮಾರ್ಟ್ ಫೋನ್ಸ್ ನಾಗೆಲ್ಲ AI ಫೀಚರ್ ಅದಾವೆ ನಿಮ್ದು ಕ್ಯಾಮ್ರಾನಾಗೂ ಫೇಸ್ ಸೆನ್ಸಿಂಗ್ ಇದಕ್ಕಂದ್ರ ಬ್ಯಾಕ್ ಗ್ರೌಂಡ್ ಆಬ್ಜೆಕ್ಟ್ಸ್ ರಿಮೂವಿಂಗ್ ಇವೆಲ್ಲ AI ಬೇಸ್ ಕ್ಯಾಮ್ರಾ ಸುತ್ತಂತಾವ ಈಗ ಆಲ್ರೆಡಿ ಫೋನ್ ಹೌದಾ ಇದು ಮತ್ತೆ ಯಾವ್ಯಾವ ಸೆಲ್ಫ್ ಡ್ರೈವಿಂಗ್ ಕಾರ್ಸ್ ಅಲ್ಲೇ ಪ್ರಾಡಕ್ಟ್ ನಾಗ ಬಂತು ಆಮೇಲೆ ಮ್ಯಾನುಫ್ಯಾಕ್ಚರಿಂಗ್ ವೇರ್ ಹೌಸಸ್ ಬಿಸ್ನೆಸಸ್ ಮ್ಯಾನುಫ್ಯಾಕ್ಚರಿಂಗ್ ನಾಗೆಲ್ಲ ಏನ್ ಮಾಡ್ತಾರಲ್ಲ ಮಷೀನ್ಸ್ ಯೂಸ್ ಮಾಡ್ತಾರೆ ಹೌದಾ ಅದು ಪ್ರಾಡಕ್ಟ್ ನಾಗ ಬರುತ್ತೆ ನೆಕ್ಸ್ಟ್ ಪ್ರೊಸೆಸ್ ಅಂದ್ರೆ never ending story. So on process ಇದೆ ಇರ್ತದೆ. So ನಿಮ್ದು ಇದು ಕಸ್ಟಮರ್ ಕೇರ್ ಸರ್ವಿಸ್ ನಾಗ AI ಇಂಪ್ಲಿಮೆಂಟ್ ಮಾಡ್ಯಾರ. ಈಗ ಪ್ರೀವಿಯಸ್ ಸೆಮಿನಾರ್ ನಾಗ ನಾ ಹೇಳಿದ್ದೆ ಹೆಂಗ್ ಇಂಪ್ಲಿಮೆಂಟ್ ಮಾಡ್ಯಾರ ಯಾರು ಅದನ್ನ ಹೇಳ್ತೀರಿ ಕಸ್ಟಮರ್ ಸರ್ವಿಸ್ ಬಿಸ್ನೆಸ್ ನಾಗ AI ನ ಹೆಂಗ್ ಇಂಪ್ಲಿಮೆಂಟ್ ಮಾಡ್ಯಾರ 24/7 ಸರ್ವಿಸ್ ಬೈ AI ನೀವೇನೋ ವಾಟ್ಸ್ಆಪ್ ನಿಂದ ಎಲ್ಲೋ ಒಂದು ಕಡೆಯಿಂದ ಕಸ್ಟಮರ್ ಸರ್ವಿಸ್ಗೆ ನೀವು ರೀಚ್ ಔಟ್ ಆಗಲಿ ನಿಮಗೆ ವಿದಿನ್ ಅ ಸೆಕೆಂಡ್ ನಿಮ್ಮ ಮೆಸೇಜ್ ಡ್ರಾಪ್ ಆಗುತ್ತೆ ನಿಮಗೆ ಒಂದು ಚಾಟ್ ಬಾಟ್ ಇಂದ ಒಂದು ಮೆಸೇಜ್ ಬರುತ್ತೆ ಹೌದಾ ಸೊ ಅಲ್ಲೇ ಇಂಪ್ಲಿಮೆಂಟ್ ಮಾಡೋದು ಬಿಸ್ನೆಸ್ ಮಾಡೆಲ್ಸ್ ನಾಗ ಅಂದ್ರ ಅನಲೈಸಿಂಗ್ ದಿ ಡೇಟಾ ಅಂಡ್ ಕಮಿಂಗ್ ಔಟ್ ವಿತ್ ದಿ ಯುನಿಕ್ ಐಡಿಯಾಸ್ ನಾಗ ಇನೋವೇಷನ್ ನ ಯೂಸ್ ಮಾಡ್ತಾರೆ ನೆಕ್ಸ್ಟ್ ಸೋಶಿಯಲ್ ಇನೋವೇಷನ್ ಆನ್ಸರ್ಸ್ ಮಾಡಿ ಬ್ಯಾಸರ ಆಗ್ತೈತಲ್ಲ ಹುಡುಗರೆಲ್ಲ ಬ್ಯಾಸರ ಆಗ್ತೈತಿ ನೀವು ಹುಡುಗರು ಬ್ಯಾಸರ ಆಗ್ತೈತೆ ಏನ್ ಮಾಡಕ್ ಈಗ ನಿಮ್ ಮುಖ ನೋಡಿ ನೋಡಿ ನನಗೂ ಬ್ಯಾಸರ ಆಗ್ತದೆ ಲಾಸ್ಟ್ ವೀಕ್ ಬಂದಾಗ ಏನೋ ಸ್ವಲ್ಪ ಏನೋ ಟೀಚ್ ತಗೊಂಡು ಕಲಿಬೇಕು 5 minutes ಬೇಕ ಮ್ಯಾಮ್ ಬಂದು ಕೊಡ್ತಾರೆ ಟೈಮಿಂಗ್ ಗೊತ್ತಿಲ್ಲ ಯಾವಾಗ ಪಾಸಿಬಲ್ ಅಂತ ನಿಮ್ಗೆ ಹೇಳ್ತಾರೆ ಹೌದಾ ಯಾಕಂದ್ರೆ ಗ್ರೀನ್ ಜಾಬ್ಸ್ ಇರ್ತಾವ ಸರ್ ಗೂಗಲ್ ಮತ್ತ ಮೈಕ್ರೋಸಾಫ್ಟ್ ಅಂತ ಏನು ಅವ್ರದ ಎನ್ವೈರನ್ಮೆಂಟ್ ಐತಿ ಆ ಲೆವೆಲಿಗೆ ಅದಕ್ಕೆ ನೀಡ್ ಬರಕಂತ ಈಗ ಅದ ನೋಡಿ ಸೊ ಗೂಗಲ್ ಹ್ಯಾಸ್ ಅ 20% ಟೈಮ್ ರೂಲ್ ಅಂದ್ರೆ ಏನ್ ಎಂಪ್ಲಾಯೀಸ್ ಏನ್ ಇರ್ತಾರಲ್ಲ ಅವರಿಗೆ ಗೂಗಲ್ ಕಂಪನಿಗೂ ವರ್ಕ್ ಮಾಡ್ಕೊಂತ ಅವ್ರ ಡ್ರೀಮ್ ಪ್ರಾಜೆಕ್ಟ್ ಗೆ ಅವ್ರು ವರ್ಕ್ ಮಾಡಕ ಆಪರ್ಚುನಿಟಿ ಆದ ಕಂಪನಿ ಕೊಡೋದು ಹೌದಾ ಸೊ ಆ ಆಪರ್ಚುನಿಟಿ ಅಂತ ಈಗ ಗೂಗಲ್ ಗೆ ಏನ್ ಬೇರೆ ಬೇರೆ ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ ಫೀಚರ್ಸ್ ನೋಡ್ತಿರಲ್ಲ ಅವೆಲ್ಲ ಈಗ ಹೌದಾ ಕರೆಕ್ಟ್ ಐತಿ ಅದಕ್ಕಿಂತ ಮೇನ್ to get adapted to technology changes मतलब बिल्कुल करेक्ट है अर्थ तलो ಹೇಳಿ ಏನೆಲ್ಲ ಹೇಳ್ತೀನಿ
ಅಂದ್ರೆ ಕೆಳಗಿಂದ ಓದಿ ಹೇಳ್ಬೋದು. ಐಡಿಯಾಸ್ ವಿಚ್ ಈಸ್ ಜನರೇಟೆಡ್. ಸೊ ಬ್ರೈನ್ ಸ್ಟಾರ್ಮಿಂಗ್ ಅಂದ್ರೆ n ನಂಬರ್ ಆಫ್ ಬ್ರೈನ್ಸ್ ಐಡಿಯಾಸ್ ಅನ್ನ ಆಸ್ ಅ ಇನ್ಪುಟ್ ಆಗಿ ಕೊಡೋದು. ಓಕೆ, ಈಗ ಅವರು ಒಂದು ಹೇಳಿದ್ರು ಅವ್ರದ್ದು ಒಬ್ಬರದ ಅದಕ್ಕೆ ನಾ ಆಗಲಿದ್ದರ ಐಡಿಯಾ ಏನಾಗ್ತಿತ್ತಂದ್ರ ಅವ್ರೊಬ್ಬರು ಬಿಟ್ಟು ಮತ್ತೆ ಯಾರು ಏನು ಹೇಳೇ ಇಲ್ಲ. ಓಕೆ, ಸೊ ಈಗ ಅವ್ರದ್ದು ಐಡಿಯಾಸ್ ಇದೆ, ನೀವೇನ್ ಮಾಡ್ಬೋದು, ಆಡ್ ಆನ್ ಫೀಚರ್ಸ್ ಅನ್ನ ಸಜೆಸ್ಟ್ ಮಾಡ್ಬೋದು ನಿಮ್ದು ಕ್ರಿಯೇಟಿವಿಟಿ ಅಂತ. ಹೌದಾ, ಡ್ರಾಬ್ಯಾಕ್ಸ್ ನಾವು ಡಿಸ್ಕಸ್ ಮಾಡಿದ್ವಿ, ಅಡ್ವಾಂಟೇಜ್ ಅನ್ನ ಡಿಸ್ಕಸ್ ಮಾಡಿದ್ವಿ. ಅವ್ರ ಏನಂದ್ರ ಡ್ರಾಬ್ಯಾಕ್ ಅದ್ರಿಂದ ಹೆಚ್ಚಿಗೆ ಸನ್ಲೈಟ್ ಅನ್ನು ಕನ್ಸ್ಯೂಮ್ ಮಾಡ್ತಂದ್ರ ಅದ ಏನಂತ ಏನಾಗುತ್ತೆ. ಹೌದಾ, ಸೊ ಅದನ್ನ ನಂದು ಕ್ರಿಯೇಟಿವ್ ಇರ್ತಂದ್ರೆ ನನ್ನ ಸ್ಕಿಲ್ ಇರ್ತಾರೆ, ನನ್ನ ಎಕ್ಸ್ಪೀರಿಯನ್ಸ್ ಇರ್ತಾರೆ, ಏನ್ ಹೇಳಿದೆ ನಾನು, ಇಟ್ ಕ್ಯಾನ್ ಬಿ ಓವರ್ಕಮ್. ಹೌದಾ, ಸೊ ನಿಮ್ದು ಐಡಿಯಾಸ್ ಯಾವಾಗೂ ನಿಂದಷ್ಟೇ ಇಟ್ಕೊಳಕ್ ಹೋಗ್ಬೇಡ, ಹಂಗಂತ ಸಿಕ್ಸ್ಕೊಂಡು ಹೇಳಕ್ ಹೋಗ್ಬೇಡ, ನಿಮ್ದು ಐಡಿಯಾಸ್ ಕಾಪಿ ಮಾಡ್ತಾರೆ. ಓಕೆ, ಸೊ ದಿ ಪರ್ಸನ್ whom you trust and the person who is capable of adding some value to your ideas. ಅವರಿಗಷ್ಟೇ ಹೇಳೋದು, ಟ್ರಸ್ಟ್ ಇರ್ಬೇಕು ಫಸ್ಟ್. ಹೌದಾ, ಚಾಟ್ ಜಿಪಿಟಿ ಐಡಿಯಾ ಥಿಂಕ್ ಮಾಡಿದಾಗ ಅವನ ಇಂಪ್ಲಿಮೆಂಟ್ ಮಾಡಾಗ 4 ಮಂದಿಗೆ ಹೇಳಿದ್ದ ಅಂದ್ರೆ ಅವನು, ಯಾಕಂದ್ರೆ ಯಾರಾದ್ರೂ ರಿಚರ್ ಪರ್ಸನ್ಗೆ ಹೇಳಿದಂದ್ರೆ ಆಲ್ರೆಡಿ ಇಂಪ್ಲಿಮೆಂಟ್ ಮಾಡ್ಬೇಕಿಲ್ಲ. ಹೌದಾ, ಸೊ ಕ್ರಿಯೇಟಿವಿಟಿ ಅಂಡ್ ಇನೋವೇಷನ್ ನೆವರ್ ಡೈಸ್, ಬಟ್ ದಿ ಪರ್ಸನ್ ಹೂ ಇಸ್ ಬಿಹೈಂಡ್ ಇಟ್ ಕ್ಯಾನ್ ಬಿ ಚೇಂಜ್. ಓಕೆ, ಅದ್ರ ಸಂಬಂಧ ಎಷ್ಟು ಶಾಣೆತನ ನೀವು ಐಡಿಯಾಸ್ ಅನ್ನು ಕ್ರಿಯೇಟ್ ಮಾಡಕ ಆಗ್ತಿರಲ್ಲ, ಅದಕ್ಕಿಂತ ಡಬಲ್ ಯು ಶುಡ್ ಬಿ ಕ್ಲೆವರ್ ಟು ಇಂಪ್ಲಿಮೆಂಟ್ ಇಟ್ ಅಂಡ್ ಕೀಪ್ ಇಟ್ ಕಾನ್ಫಿಡೆನ್ಷಿಯಲ್. ಓಕೆ, ಸೊ ಇಲ್ಲೇ ಹೆಂಗ್ ಐಡಿಯಾಸ್ ಅನ್ನು ಫೈಂಡ್ ಔಟ್ ಮಾಡ್ತಾನ. ನೀವು ನಾರ್ಮಲಿ ಬಿಸ್ನೆಸಸ್ ನಾಗ ಐಟಿ ಕಂಪನೀಸ್ ನಾಗ ಇರ್ಕೊಂಡ್ ಬ್ಯಾಂಕ್ ಇದನ್ನ ಇಂಪ್ಲಿಮೆಂಟ್ ಮಾಡ್ತಾರೆ. ಹೆಂಗಂದ್ರೆ ಒಂದು ಗ್ರೂಪ್ ಎಂಪ್ಲಾಯೀಸ್ ಇನ್ ಮೀಟಿಂಗ್ ಗೆ ಕರೀದ ಅವ್ರಿಗೆ ಒಂದು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಕೊಡ್ತಾರೆ. ವಿ ಹ್ಯಾವ್ ಅ ಪರ್ಟಿಕ್ಯುಲರ್ ಪ್ರಾಬ್ಲಮ್, ಗಿವ್ ಮಿ ಅ ಸೊಲ್ಯೂಷನ್ ಟು ಇಟ್ ಅಂತ. ಅವಾಗ ಅಲ್ಲಿ ಏನೋ ಕಂಡೀಷನ್ಸ್ ಹಾಕಂಗಿಲ್ಲ, ನನಗೆ ಹಿಂಗ ಬೇಕು, ನನಗೆ ಇಷ್ಟ ಅಮೌಂಟ್ ನಾಗ ಸೊಲ್ಯೂಷನ್ ಬೇಕು, ಯಾಕಂದ್ರೆ ನನಗೆ ಇಷ್ಟ ರೀಜನ್ ನಾಗಿಂದ ಅಷ್ಟೇ ಸೊಲ್ಯೂಷನ್ಸ್ ಬೇಕು, ಯಾಕಂದ್ರೆ ನನಗೆ ಏನೋ ಒಂದು ಕಂಡೀಷನ್ ಹಾಕಂಗಿಲ್ಲ. ಯು ಆರ್ ಫ್ರೀ ಟು ಗಿವ್ ಯುವರ್ ಐಡಿಯಾಸ್ ವಿದೌಟ್ ಎನಿ ಬ್ಯಾರಿಯರ್ಸ್ ಆರ್ ವಿದೌಟ್ ಎನಿ ಕಂಡೀಷನ್ಸ್. ಅವಾಗ ಏನ್ ಮಾಡ್ತೀರಿ, ನಿಮ್ದು ಬೆಸ್ಟ್ ನೀವು ಕೊಡ್ತೀರಿ, ಯಾಕಂದ್ರೆ ಸ್ಯಾಲರಿ ಇನ್ಕ್ರಿಮೆಂಟ್ ಆಗುತ್ತಿರ್ತದೆ. ಓಕೆ, ಪರ್ಫಾರ್ಮೆನ್ಸ್ ಬೇಸ್ ನಾಗ ಇನ್ಕ್ರಿಮೆಂಟ್ ಮಾಡ್ತಾರಲ್ಲ, ಅದ್ರ ಸಂಬಂಧ ನೀವು ನಿಮ್ದು ಬೆಸ್ಟ್ ಕೊಡಬೇಕು. ಓಕೆ, ಸೊ ಅವಾಗ ಎಲ್ಲಾ ಕಡೆಯಿಂದ ಸೇಮ್ ಐಡಿಯಾ ಬರ್ತೈತಿ ಸೇಮ್ ಪ್ರಾಬ್ಲಮ್ ಗೆ? ನೋ, ಇಟ್ ಡಿಪೆಂಡ್ಸ್ ಆನ್ ಯುವರ್ ಕ್ರಿಯೇಟಿವಿಟಿ. ಓಕೆ, ಸೊ ಅಲ್ಲಿ ಏನಾಗುತ್ತೆ, ಬೇರೆ ಬೇರೆ ಐಡಿಯಾಸ್ ಬರ್ತಾವ. ಎಲ್ಲ ಐಡಿಯಾಸ್ ಬಂದಾದ್ಮ್ಯಾಗ ಟೀಮ್ ಲೀಡರ್ ಏನ್ ಮಾಡ್ತಾನ, ಅದಕ್ಕೆ ಕಂಡೀಷನ್ಸ್ ಹಾಕ್ತಾನ. ನನಗ ಇದ್ರದೊಳಗ ಬೇಕು ಅಂತ ಏನೋ ಒಂದು ಪ್ರಾಬ್ಲಮ್ ಇದೆ. ಓಕೆ, ಸೊ ಅಲ್ಲಿ ಏನಾಗುತ್ತೆ, n number of brains work together for a single problem. Okay, ಇಲ್ಲ ಈಗ ನೋಡಿ, ಬ್ರೈನ್ ಸ್ಟಾರ್ಮಿಂಗ್ ಮೀಟಿಂಗ್ ನಾಗ ನೋ ಜಡ್ಜ್ಮೆಂಟ್. ನಿಮ್ ಕ್ರಿಯೇಟಿವಿಟಿ ಅಂಡ್ ಇನೋವೇಷನ್ ಬಿಡ್ರಿ, ಕ್ರಿಯೇಟಿವಿಟಿ ನಾಗ ಯಾರು ಜಡ್ಜ್ ಮಾಡಕ್ ಹೋಗ್ಬೇಡ್ರಿ. ನಿಮ್ದು ಏನೋ ಒಂದು ಐಡಿಯಾ ಐತಲ್ಲ, ನಿಮ್ ಕಾಲೇಜಸ್ ನಾಗ ನಿಮ್ ಫೈನಲ್ ಸೆಮ್ ನಾಗ ನಿಮ್ ಪ್ರಾಜೆಕ್ಟ್ಸ್ ಏನಾದ್ರು ಮಾಡುತ್ತಂದ್ರ ನಿಮ್ಮ ಏನ್ ಇನ್ಚಾರ್ಜ್ ಇರ್ತಾರಲ್ಲ ಮ್ಯಾಥ್ಸ್, ಅವ್ರು ಯಾವಾಗೂ ನಿಮಗ ಡಿಸ್ಕರೇಜ್ ಮಾಡಂಗಿಲ್ಲ. ಓಕೆ, ನೀವೇನೋ ಒಂದು ಕ್ರೇಜಿ ಪ್ರಾಜೆಕ್ಟ್ ಇನ್ವಾಲ್ವ್ ಮಾಡ್ಕೊಂಡ್ರು, ನೀವು ಆಸ್ ಅ ಫ್ರೆಶರ್ ಹೋದ್ರಿ ಅಂದ್ರೆ ಅವ್ರಿಗೆ ಒಂದು ಸಿಸ್ಟಮ್ ಇಂಗ್ಲಿಷ್ ಕೆಲಸ ಕೊಡ್ರಿ ಅನ್ನಂಗಿಲ್ಲ. ನಿಮ್ ಕ್ರಿಯೇಟಿವಿಟಿ ಅಂಡ್ ಇನೋವೇಷನ್ ನೀವೇನು ರಿಸ್ಯೂಮ್ನಾಗ ಸ್ಕಿಲ್ಸ್ನಾಗ ಹಾಕಿರ್ತೀರಲ್ಲ, ನಿಮ್ದು ರಿಸ್ಯೂಮ್ನಾಗ ಸ್ಕಿಲ್ಸ್ 5 ಇಂಪ್ರೂವ್ ಸ್ಕಿಲ್ಸ್ ಹಾಕಿರ್ತೀರಿ, ಕ್ರಿಯೇಟಿವ್, ಇನೋವೇಟಿವ್, ಟೀಮ್ ಲೀಡರ್, ಟೀಮ್ ವರ್ಕರ್, ಇವೆಲ್ಲ ಹಾಕಿರ್ತೀರಿ. ಹೌದಾ, ಸೊ ಇದನ್ನ ಆಕ್ಚುಲಿ ಟೆಸ್ಟ್ ಮಾಡ್ತಾರೆ ಅವ್ರಿಗೆ ಜಾಬಿಗೆ ಕರ್ಕೊಂಡ್ರೆ. ಹೆಂಗ ಮೀಟಿಂಗ್ ನಾಗ ಇನ್ವಾಲ್ವ್ ಮಾಡಿ ನಿಮ್ದು ಒಪಿನಿಯನ್ ಕೇಳ್ತಾರೆ. ಓಕೆ, ನಿಮ್ದು ಒಪಿನಿಯನ್ ಮ್ಯಾಗ ಇಂಪ್ಲಿಮೆಂಟ್ ಅಂದ್ರೂ ಮಾಡಂಗಿಲ್ಲ, ಆದ್ರ ನಿಮ್ದು ಕ್ರಿಯೇಟಿವ್ ಮೈಂಡ್ ಹೆಂಗೈತಿ, ನೀವ್ ಹೆಂಗ ಅದನ್ನ ವ್ಯಾಲ್ಯೂ ಆಡ್ ಮಾಡ್ಬೋದು ಬಿಸ್ನೆಸ್ ಅವ್ರದ್ದು ಆರ್ಗನೈಸೇಷನ್ ಅಂತಂದ್ರೆ ಅವ್ರು ಏನ್ ಮಾಡ್ತಾರ, ಚೆಕ್ ಮಾಡ್ತಾರೆ. ಓಕೆ, ಅದಕ್ಕೆ ನಿಮ್ಗ ಇಲ್ಲೇನು ಕ್ಲಾಸ್ನಾಗೂ ನಿಮ್ಗೆ ಕ್ವಶನ್ಸ್ ಕೇಳ್ತಿರ್ತಾರೆ ನಿಮ್ಮ ಮ್ಯಾಮ್ಸ್. ಹೌದಾ, ಕೇಳ್ತಾರಲ್ಲ, ಕೇಳ್ತಾರೆ. ಎದಕ್ಕಂದ್ರ ಇದು ನೀವು ಎಲ್ಲಿ ಮಟ್ಟಕ್ಕೆ ಅಲೈವ್ ಇರ್ತೀವಲ್ಲ ವರ್ಡ್ನಾಗ, ಅಲ್ಲಿ ಮಟ್ಟಕ್ಕೊಂದು ಕ್ರಿಯೇಟಿವ್ ಅಂಡ್ ಇನೋವೇಷನ್ ಇದೆ ಇರ್ತದೆ. ಅದ್ರ ಸಂಬಂಧ ಅದ್ರ ಬಗ್ಗೆ ತಿಳ್ಕೋಬೇಕ. ಆಮೇಲೆ ನೀವು ಆ ಎಬಿಲಿಟಿನ ತಗೋಬೇಕು.
ಕ್ರಿಯೇಟಿವ್ ಥಿಂಕಿಂಗ್ ಅಂತೂ ಐತಿ, ಆದ್ರೆ ಇಂಪ್ಲಿಮೆಂಟೇಷನ್ ಹೆಂಗ್ ಮಾಡ್ಬೇಕು ಅನ್ನೋದ ನೀವು ಕಲ್ತ್ಕೋಬೇಕು. ಓಕೆ, ಸೊ ಅದಕ್ಕೆ ಕೀ ಪಾಯಿಂಟ್ಸ್ ಅದಾವ, ಟೆಕ್ನಿಕ್ಸ್ ಅದಾವ, ಅವನ್ನ ಡಿಸ್ಕಸ್ ಮಾಡೋಣ. ಆಮೇಲೆ ಸಾಲ್ವ್ ರಿಯಲ್ ವರ್ಲ್ಡ್ ಪ್ರಾಬ್ಲಮ್ಸ್ ಆಗೈತಿ, ಸಾಲ್ವ್ ಆಗೈತಿ. ಕ್ರಿಯೇಟಿವ್ ಅಂಡ್ ಇನೋವೇಟಿವ್ ಟೆಕ್ನಾಲಜಿ ಇಂತರ ನಮ್ಗೆ ರಿಯಲ್ ವರ್ಲ್ಡ್ ಪ್ರಾಬ್ಲಮ್ ಸಾಲ್ವ್ ಆಗ್ಯಾವ. ಎಕ್ಸಾಂಪಲ್ ಕೊಡ್ತೀವಿ. ಮುಂಚೆ keypad ಇದ್ದಾಗ like you wanted to capture something then there would be camera with that, but now ಮತ್ತೆ ಲಿವಿಂಗ್ ಲೈಫ್ ಈಸ್ ಈಸಿಯರ್ ನೌ. ಹೌದಾ? ಡೈಲಿ ಲೈಫ್ ನ ಲಿವ್ ಮಾಡೋದು ವಿತ್ ದಿ ಹೆಲ್ಪ್ ಆಫ್ ದಿಸ್ ಕ್ರಿಯೇಟಿವ್ ಅಂಡ್ ಇನೋವೇಟಿವ್ ಐಡಿಯಾಸ್, ಇಟ್ ಈಸ್ ಈಸಿಯರ್. ಓಕೆ, ನಾ ಈಗ ಗದಗಿಂದ ಇಲ್ಲಿಗೆ ಬಂದೀನಿ. ನಾನು ಯಾರಿಗೂ ರೂಟ್ ಇರಲಿ ಹೆಂಗ ಅಂತಂದು ಏನು ಕೇಳಿದೆ. ಸೊ ನಾನು ಬಸ್ ಸ್ಟಾಪಿಗೆ ಇಳಿದೆ. ಹೌದಾ? ಇಳಿದಿಂದ ನಿಮ್ಮ ಕಾಲೇಜಿಂದ ರೂಟ್ ಯಾರಿಗೂ ಕೇಳಿಲ್ಲ. ನಾನು ಏನು ಮಾಡಿದ್ದೆ, ಫೋನ್ ಓಪನ್ ಮಾಡಿದ್ದೆ, ಗೂಗಲ್ ಮ್ಯಾಪ್ ಓಪನ್ ಮಾಡಿದ್ದೆ, ಲೊಕೇಶನ್ ಹಾಕಿದ್ದೆ. ವಿದಿನ್ 10 or 15 minutes ಇಲ್ಲಿಗೆ ಬಂದೆ. ಹೌದಾ? ಇಲ್ಲಿ ತಂದು ಹೇಳಿ, 5 ನಿಮಿಷ ಬರೋದಂತೆ. ನೀವು ದಿನ ನಿಮ್ಗೆ ರೂಟ್ ಗೊತ್ತೈತಿ, ಇಲ್ಲೇ ಐತಿ, ನನಗೆ ಗೊತ್ತಾಗಬೇಕಲ್ಲ. ಗೂಗಲ್ ಮ್ಯಾಪ್ನಾಗ ನಮ್ದು ಲೈವ್ ಲೊಕೇಶನ್ ಕಡೆ ಒಂದು ರೌಂಡ್ ಕಲರ್ ಬ್ಲೂ ಕಲರ್ ಇನ್ ಡಾಟ್ ತೋರಿಸಿ ಅಲ್ಲಿ ಒಂದು ಲೈಟ್ ಬರ್ತದೆ. ಫಸ್ಟ್ ನಾ ಕರೆಕ್ಟ್ ಡೈರೆಕ್ಷನ್ನಾಗ ಅದೀನಿ ಏನಿಲ್ಲ ಅಂತ ನೋಡ್ಬೇಕು. ಹೆಂಗ ನಾ ಸುತ್ತೊಡಿದಲ್ಲ ಫೋನ್ ಸುತ್ತೊಡಿ. ಹೌದಾ? ಆಮೇಲೆ ರೋಡ್ ದಾಟೋದ್ರೆ ನಿಮ್ಗೆ ಗೊತ್ತದ ಎಲ್ಲಿ ಟ್ರಾಫಿಕ್ ಹೆಚ್ಚಿಗೆ ಇರ್ತೈತೆ ಅಲ್ಲಿ ಅಂತ ನನಗೆ ಗೊತ್ತಿಲ್ಲ. ಹಂಗ ಮೊಬೈಲ್ ನೋಡ್ಕೊಂತ ದಾಟಿದಂದ್ರೆ ನಾನು ಅಲ್ಲೇನೋ ಕಾನ್ಸಂಟ್ರೇಟ್ ಮಾಡಬೇಕು. ಹೌದಾ? ಹೌದಾ? ಹೌದೇನಿಲ್ಲ, ರೈಟ್? ಸೊ ಇವೆಲ್ಲ ಪ್ರಾಬ್ಲಮ್ಸ್ ಬರ್ತವೆ. ಆದ್ರೆ ನಾ ಇನ್ನ ಗೂಗಲ್ ಮ್ಯಾಪ್ ಯೂಸ್ ಮಾಡಿದ್ರೆ ಅಂದ್ರೆ ನನಗೆ 10 to 15 minutes ಅಲ್ಲ 30 minutes ಹಿಡಿತು. ಕಾಲೇಜಲ್ಲಿ ಬರ್ತಿದ್ದೀನಿ ಅಂತ ಗೂಗಲ್ ಮಿಸ್ಲೀಡ್ ಮಾಡಿದ್ರೆ ಅಂದ್ರೆ ಎಲ್ಲ ಒಂದ್ ಕಡೆ ಹೋಗ್ಬಿಟ್ಟು ಮತ್ತೆ ವಾಪಸ್ ದಾರಿ ಕೇಳ್ಕೊಂಡು ಬರೋದು. ಅದ್ರನ್ಯಾಗ ಫುಲ್ ನೇಚರ್ ಇತ್ತ ನಿಮ್ಮಂಗ ಚಲೋ ಹೇಳ್ಬೇಕು. ನಮ್ಮ ಬೈಕ್ ಕಳಿಸಿದ್ರ ಅಂತ ಅದು ಒಂದು ಎದರಿಕೆ ಸಂಬಂಧ ಯಾರು ರೂಟ್ ಕೇಳಕ್ಕೆ ಹೋಗಂಗಿಲ್ಲ. ಹೌದಾ? ಹೌದಾ? ಸೊ ನಮ್ದು ಏನು ನಾವು ಲೈಫ್ ಲೀವ್ ಮಾಡ್ತೀವಲ್ಲ ಅದ ಈಸಿ ಆಗಿದೆ. ಓಕೆ, ನೆಕ್ಸ್ಟ್ ಬರ್ದು ನೆಕ್ಸ್ಟ್ ಏನೈತಿ? ಕ್ರಿಯೇಟಿವ್ ಥಿಂಕಿಂಗಿಗೆ ಏನು ಇನ್ಫ್ಲೂಯೆನ್ಸ್ ಮಾಡುತ್ತೆ? ಈಗ ನೋಡ್ರಿ, ಒಂದು ಕ್ರಿಯೇಟಿವ್ ಐಡಿಯಾ ಇದೆ. ಹೌದಾ? ನಾ ಕೇಳಿದ್ದೇ ಇಲ್ಲ ಅಂದ್ರೆ ಅವ್ರಿಗೆ ಏನಾದ್ರು ನಿಮಗೆಲ್ಲ ಏನಾದ್ರು ನಮ್ಮ ಕ್ರಿಯೇಟಿವ್ ಐಡಿಯಾ ಏನಾದ್ರು ಐತೆ ಅಂತ ಕೇಳಿದ್ದೇ ಇಲ್ಲ ಅಂದ್ರೆ ನಿಮಗೆ ಗೊತ್ತಾಗ್ತಿದೆಯಲ್ಲ ಇದು ಒಂದು ಪಾಸಿಬಿಲಿಟಿ ಐತೆ ಅಂತ. ಹೌದಾ?